ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆ ವತಿಯಿಂದ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಅಪ್ಡೇಟ್ ಮಾಡಲಾಗಿದೆ. ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಮತ್ತು ಸೀಟ್ ಸಿಕ್ಕಿದ್ದು ಅದನ್ನು ಹೋಲ್ಡಲ್ಲಿ ಇಟ್ಟು ಹೋಗಿದ್ರಿ ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಮಾಡ್ಕೊಂಡಿರೋಂಥ ಅಭ್ಯರ್ಥಿಗಳಿಗೆ ಈಗ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಆರಂಭವಾಗಿದೆ. ಇವತ್ತಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು ಮತ್ತು ರೀಅರೇಂಜ್ಮೆಂಟು, ಡಿಲೀಟು, ಆ್ಯಡ್ ಮಾಡುವಂಥ ಒಂದು ಕೆಲಸವನ್ನು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು, ಸ್ಕೆಡ್ಯೂಲ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಲಿಂಕನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಓಕೆ, ಸೊ ಹೀಗಾಗಿ ಇಲ್ಲಿ ನಾವು ಸ್ಕೆಡ್ಯೂಲ್ ಯಾವ ರೀತಿಯಾಗಿರುತ್ತೆ ಇವತ್ತಿಂದ ಅಂತಂದರೆ, ಇವಾಗ ನೀವು ಸ್ಟಾರ್ಟ್ ಮಾಡೋದು ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇವತ್ತಿಂದ ಸ್ಟಾರ್ಟ್ ಆದರೆ ನಿಮ್ಗೆ ಎಲ್ಲಿ ತನಕ ಇದು ದಿನಾಂಕ ವಿಸ್ತರಣೆ ಮಾಡಿರ್ತಾರೆ ಮತ್ತು ಯಾವೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಒಳಗಡೆ ಏನಂದರೆ, ಮೂರನೇ ಸುತ್ತಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಬಿ ಎಸ್ ನರ್ಸಿಂಗು, BPT, LL ಸೈನ್ಸಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಸೊ ಇದು ಮುಂದುವರಿದಂತಹ ಓಕೆ, ಸೊ ಇದು ಎರಡನೇ ಸುತ್ತಿನ ಮುಂದುವರಿದ ಪ್ರಕ್ರಿಯೆಯಾಗಿರುತ್ತೆ. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಏನಪ್ಪ ಅಂತಂದರೆ ಒಂದು ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಶುಲ್ಕ ಮತ್ತು ಸೀಟ್ ಮೆಟ್ರಿಕ್ಸ್ ಇದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಎರಡನೇ ಪಾಯಿಂಟ್ ಅಂದರೆ ಕಾಸ್ ಆ್ಯಂಡ್ ಡಿಪಾಸಿಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ 6ನೇ ತಾರೀಕಿಂದ 8ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಕಾಸ್ ಆ್ಯಂಡ್ ಡಿಪಾಸಿಟ್ಸ್ ಅಂತ ಈ ವರ್ಷದಿಂದ ಹೊಸ ಲಾಗೋಗಿರೋದು ಕಾಸ್ ಆ್ಯಂಡ್ ಡಿಪಾಸಿಟ್ 10,000 rupees. ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ಅಭ್ಯರ್ಥಿಗಳು ಇಚ್ಛೆ ಅಥವಾ ಹೊಸದಾಗಿ ಅಥವಾ ವಿಷಯದಲ್ಲಿ ಅದನ್ನು ಬದಲಾವಣೆ ಮಾಡೋದು ಅಥವಾ ಡಿಲೀಟ್ ಮಾಡುವಂಥ ಆಪ್ಷನ್ಗಳನ್ನು ಏನು ಮಾಡಿದ್ದಾರೆ ಅಂದರೆ 6ನೇ ತಾರೀಕಿಂದ 8ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಕಾಸ್ ಆ್ಯಂಡ್ ಡಿಪಾಸಿಟು ಮಾಡಬೇಕು 6ರಿಂದ 8ನೇ ತಾರೀಕು ತನಕ. ಜೊತೆಗೆ ನೀವು ಇಲ್ಲಿ ರಿಮೂವ್ ಮಾಡೋದು, ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಚಾನ್ಸಸ್ ಕೊಟ್ಟರೆ. ಸ್ಪೆಷಲಿ ಯಾರು ಅಂದರೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಹೊಸದಾಗಿ ಸೇರ್ಪಡೆ ಕಾಲೇಜುಗಳು ಮಾತ್ರ ಸೇರಿಸಬಹುದು ಅಂತ ಹೇಳಿದ್ದಾರೆ, ಸೇರಿಸಲಿಕ್ಕೆ. ಓಕೆ, ಅಂಥವ್ರಿಗೆ ಮಾತ್ರ. ನೆಕ್ಸ್ಟು ನಮ್ಮಲ್ಲಿ ಈಗ ಯಾವುದು ಹೊಸ ಕಾಲೇಜ್ ಇಲ್ಲ ಅಂತಂದರೆ ಜಸ್ಟ್ ನೀವು ರೀಅರೇಂಜ್ಮೆಂಟ್ ಡಿಲೀಟ್ ಅಷ್ಟೇ ಮಾಡ್ಬೋದು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂತಂದಲ್ಲಿ ಅಂದರೆ ಟೋಟಲಾಗಿ ಹೇಳೋದಾದರೆ 8ನೇ ತಾರೀಕು ತನಕ ನಿಮಗೆ ಒಂದು ಸ್ಕೆಡ್ಯೂಲ್ ರಿಲೀಸ್ ಮಾಡಿರುವಂಥದ್ದು. ಇದ್ರ ಒಳಗಡೆ ನೀವು ಆ್ಯಡು, ಮಾಡಿಫೈಡು, ರೀಅರೇಂಜ್ಮೆಂಟು, ರಿಟರ್ನ್ ಆಪ್ಷನ್ಸ್ಗಳನ್ನೆಲ್ಲ ಕೂಡ ಮಾಡ್ಕೊಳ್ಬೋದು. ಆಮೇಲೆ ನೆನಪಿರಲಿ, ಈ ಇನ್ ಕೇಸ್ ಆಫ್ ನೀವೇನಾದರೂ ಇಲ್ಲೊಂದು ಪಾಯಿಂಟ್ ಕೊಟ್ಟಿರುವಂಥದ್ದು ತುಂಬ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಇಲ್ಲಿ 4ನೇ ಪಾಯಿಂಟಲ್ಲಿ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಏನಾದರೂ ಮೊದಲನೇ ಸುತ್ತಿನಲ್ಲಿ ಅಥವಾ 2ನೇ ಸುತ್ತಿನಲ್ಲಿ ತಮಗೆ ದೊರಕಿರುವ ಸೀಟು ರದ್ದುಪಡಿಸಬೇಕಾದಲ್ಲಿ 8ನೇ ತಾರೀಕು 1 ಗಂಟೆ ಒಳಗಾಗಿ ನೀವು ಬಂದು 5,000 ರೂಪಾಯಿ ದಂಡ ತುಂಬಿ ನೀವು ಈ ಸೀಟ್ ಸಿಕ್ಕಿರುವಂಥದ್ದನ್ನು ರದ್ದುಗೊಳಿಸ್ಕೊಂಡು ಹೋಗ್ಬೋದು 8ನೇ ತಾರೀಕಿನ ಒಳಗಾಗಿ ಹೇಳಿದ್ದಾರೆ. ಓಕೆ, ಅದು ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು. ಇದು ಒಂದು ಏನಪ್ಪ ಅಂತಂದರೆ ಒಂದು ಟೆಂಪ್ರರಿ ಸ್ಕೆಡ್ಯೂಲ್ ಇದು, ಹೌದಾ? ಇದೊಂದು ಟೆಂಪ್ರರಿ ಸ್ಕೆಡ್ಯೂಲ್ ಅಂತಾರೆ ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ಏನಾದರೂ ಬದಲಾವಣೆ ಕೂಡ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಟೈಮ್ ಟೇಬಲ್ ಇದೊಂದು